ನಮಸ್ಕಾರ ಸ್ನೇಹಿತರೆ. ವೃದ್ಧಾಪ್ಯದಲ್ಲಿ ಈ 10 ವಸ್ತುಗಳನ್ನು ಮರೆತು ಸಹ ತಿನ್ನಬೇಡಿ. ಸ್ನೇಹಿತರೆ, ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೀವನದ ಚಕ್ರ ಮುಂದೆ ಸಾಗುತ್ತಾ ನಾವು 60ರ ವಯಸ್ಸಿನ ಹಂತವನ್ನು ದಾಟುತ್ತಿದ್ದಂತೆ ನಮ್ಮ ದೇಹದ ಅಗತ್ಯಗಳು, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗತೊಡಗುತ್ತವೆ. 60 ವರ್ಷ ದಾಟುತ್ತಿದ್ದಂತೆಯೇ ಜನರು ಸಣ್ಣ ಪುಟ್ಟ ದೈಹಿಕ ತೊಂದರೆಗಳಿಗೆ, ಮೊಣಕಾಲಿನ ನೋವಿಗೆ ಅಥವಾ ಹೊಟ್ಟೆಯ ತೊಂದರೆಗೆ ಔಷಧಿಗಳ ಮೊರೆ ಹೋಗುವುದನ್ನು ನೀವು ಸಾಮಾನ್ಯವಾಗಿ ನೋಡಿರುತ್ತೀರಿ. ನಮ್ಮ ಬೆಳಗಿನ ಆರಂಭ ಚಹಾದಿಂದ ಆಗುತ್ತದೆ ಮತ್ತು ನಂತರ ಔಷಧಿಗಳ ಪಟ್ಟಿಯಿಂದ. ಆದರೆ ಪ್ರಕೃತಿ ನಮ್ಮ ದೇಹವನ್ನು ವೃದ್ಧಾಪ್ಯದಲ್ಲಿ ದುರ್ಬಲವಾಗಲು ಸೃಷ್ಟಿಸಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ನಿಜವಾದ ಶಕ್ತಿ ಮತ್ತು ಚೈತನ್ಯ ಯಾವುದೇ ವೈದ್ಯರ ಬರೆದ ಔಷಧಿಯಿಂದ ಬರುವುದಿಲ್ಲ. ಬದಲಿಗೆ ನಿಮ್ಮ ಅಡುಗೆ ಮನೆಯಲ್ಲಿರುವ ನಿಮ್ಮ ತಟ್ಟೆಯಿಂದ ಬರುತ್ತದೆ. ಆಯುರ್ವೇದ ಹೇಳುತ್ತದೆ, ನಮ್ಮ ಆಹಾರವೇ ನಮ್ಮ ಅತಿ ದೊಡ್ಡ ಔಷಧಿ ಎಂದು. ನಾವು ಸರಿಯಾದ ಸಮಯದಲ್ಲಿ ನಮ್ಮ ತಟ್ಟೆಯ ಕೊರತೆಗಳನ್ನು ಸರಿಪಡಿಸಿಕೊಂಡರೆ 70-80 ವರ್ಷ ವಯಸ್ಸಿನಲ್ಲೂ ಯಾವುದೇ ಕೋಲು ಅಥವಾ ಔಷಧಿ ಇಲ್ಲದೆ ಸ್ವಾವಲಂಬಿ ಮತ್ತು ಚೈತನ್ಯಶೀಲ ಜೀವನ ನಡೆಸಬಹುದು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಆ 10 ಅಮೃತ ನಿಯಮಗಳ ಬಗ್ಗೆ ಮತ್ತು ಆಹಾರದ ಆ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇವೆ. ಅವುಗಳನ್ನು ನೀವು ಅಳವಡಿಸಿಕೊಂಡರೆ ನೀವು ವೃದ್ಧಾಪ್ಯವನ್ನು ಒಂದು ಉತ್ಸವದಂತೆ ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ಈ ಮಾಹಿತಿಯನ್ನು ಕೊನೆಯವರೆಗೂ ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನವನ್ನು ಸಂಪೂರ್ಣವಾಗಿ ಆರೋಗ್ಯಕರವಾಗಿಸಲಿದೆ. ನಿಯಮ ಸಂಖ್ಯೆ 1: ಕಡಲೆಕಾಯಿ ಮತ್ತು ಗೋಡಂಬಿಯಿಂದ ಎಚ್ಚರವಿರಲಿ. ಎಲ್ಲ ಒಣ ಹಣ್ಣುಗಳು ಅಂದರೆ ನಟ್ಸ್ ಆರೋಗ್ಯಕ್ಕೆ ರಾಮಬಾಣ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ 60 ವರ್ಷ ದಾಟಿದ ನಂತರ ಕೆಲವು ಬೀಜಗಳು ನಿಮಗೆ ಲಾಭದ ಬದಲು ದೊಡ್ಡ ಹಾನಿಯನ್ನು ಉಂಟು ಮಾಡಬಹುದು. ಈ ಪಟ್ಟಿಯಲ್ಲಿ ಮೊದಲ ಹೆಸರು ಬರುವುದು ಕಡಲೆಕಾಯಿಯಿದ್ದು. ಕಡಲೆಕಾಯಿ ನೆಲದೊಳಗೆ ಬೆಳೆಯುತ್ತದೆ. ಆದ್ದರಿಂದ ಇದರಲ್ಲಿ ಶಿಲೀಂಧ್ರ ಅಂದರೆ ಮೋಲ್ಡ್ ಬರುವ ಅಪಾಯ ಅತಿ ಹೆಚ್ಚು ಇರುತ್ತದೆ. ವಯಸ್ಸಾಗುತ್ತಿದ್ದಂತೆ ನಮ್ಮ ಯಕೃತ್ತು ಅಂದರೆ ಲಿವರ್ ದುರ್ಬಲವಾಗತೊಡಗುತ್ತದೆ ಮತ್ತು ಈ ಶಿಲೀಂಧ್ರ ಯಕೃತ್ತಿನ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ಇದಲ್ಲದೆ ಕಡಲೆಕಾಳಿನಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ಪ್ರಮಾಣ ಬಹಳ ಹೆಚ್ಚಿದ್ದು, ಇದು ದೇಹದ ಆಂತರಿಕ ಭಾಗಗಳಲ್ಲಿ ಉರಿಯನ್ನು ಉಂಟು ಮಾಡುತ್ತದೆ ಮತ್ತು ನಿಮ್ಮ ಕೀಲುಗಳು ಹಾಗೂ ಮೊಣಕಾಲಿನ ನೋವನ್ನು ಥಟ್ಟನೆ ಹೆಚ್ಚಿಸುತ್ತದೆ. ಇದೇ ರೀತಿ ಎರಡನೆಯ ಬೀಜ ಗೋಡಂಬಿ. ಇದು ನೋಡಲು ಬಹಳ ಮೃದುವಾಗಿದ್ದು ತಿನ್ನಲು ಸುಲಭವೆನಿಸುತ್ತದೆ. ಆದರೆ ವೃದ್ಧರಿಗೆ ಇದು ಸಿಹಿ ವಿಷಕ್ಕಿಂತ ಕಡಿಮೆ ಏನಿಲ್ಲ. ಗೋಡಂಬಿಯಲ್ಲಿ ಆಕ್ಸಲೇಟ್ಸ್ ಪ್ರಮಾಣ ಬಹಳ ಹೆಚ್ಚಿದ್ದು, ಇವು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವುದನ್ನು ತಡೆಯುತ್ತವೆ. ಇದರ ಫಲಿತಾಂಶವಾಗಿ ನೀವು ಕ್ಯಾಲ್ಸಿಯಂ ತಿನ್ನುತ್ತೀರಿ, ಆದರೆ ಅದು ಮೂಳೆಗಳಿಗೆ ತಲುಪುವುದಿಲ್ಲ ಮತ್ತು ಮೂಳೆಗಳು ಟೊಳ್ಳಾಗತೊಡಗುತ್ತವೆ. ಜೊತೆಗೆ ಇದು ಮೂತ್ರಪಿಂಡದಲ್ಲಿ ಕಲ್ಲು ಅಂದರೆ ಸ್ಟೋನ್ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದ ಸಕ್ಕರೆ ಮಟ್ಟವನ್ನು ಹಾಳು ಮಾಡಬಹುದು. ನಿಯಮ ಸಂಖ್ಯೆ 2: ನೆನೆಸಿದ ಬಾದಾಮಿ, ಅಕ್ರೋಟು ಮತ್ತು ಪಿಸ್ತಾ ಅಳವಡಿಸಿಕೊಳ್ಳಿ. ನಿಮಗೆ ಬೀಜಗಳನ್ನು ತಿನ್ನಲೇಬೇಕೆಂದಿದ್ದರೆ ಪ್ರಕೃತಿಯ ಈ 3 ಅಮೂಲ್ಯ ಕೊಡುಗೆಗಳನ್ನು ನಿಮ್ಮ ತಟ್ಟೆಯಲ್ಲಿ ಸ್ಥಾನ ನೀಡಿ. 1. ಬಾದಾಮಿ. ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಸಮೃದ್ಧವಾಗಿದೆ. ಮೆಗ್ನೀಸಿಯಂನ ಮುಖ್ಯ ಕಾರ್ಯ ಕ್ಯಾಲ್ಸಿಯಂ ಅನ್ನು ಹಿಡಿದು ನಮ್ಮ ಮೂಳೆಗಳ ಒಳಗೆ ತಲುಪಿಸುವುದು. ಆದರೆ ವಯಸ್ಸಾದ ವೃದ್ಧರು ಎಂದಿಗೂ ಒಣ ಬಾದಾಮಿ ತಿನ್ನಬಾರದು ಎಂಬುದನ್ನು ನೆನಪಿಡಿ. ಪ್ರತಿ ರಾತ್ರಿ 5-6 ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿಡಿ ಮತ್ತು ಬೆಳಗ್ಗೆ ಸಿಪ್ಪೆ ತೆಗೆದು ಚೆನ್ನಾಗಿ ಜಗಿದು ತಿನ್ನಿ. ಎರಡನೆಯ ಬೀಜ ಅಕ್ರೋಟ್. ಅಕ್ರೋಟಿನ ರಚನೆ ನಮ್ಮ ಮೆದುಳಿನಂತಿದೆ ಮತ್ತು ಇದು ಇಳಿಯುವ ವಯಸ್ಸಿನ ಮೆದುಳಿಗೆ ವರದಾನಕ್ಕಿಂತ ಕಡಿಮೆ ಏನಿಲ್ಲ.
ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದ್ದು ಇದು ವೃದ್ಧಾಪ್ಯದಲ್ಲಿ ಮರೆವಿನ ಕಾಯಿಲೆಯಿಂದ ರಕ್ಷಣೆ ಮಾಡುತ್ತದೆ ಮತ್ತು ಗಾಢ ನಿದ್ರೆ ತರಲು ಸಹಾಯ ಮಾಡುತ್ತದೆ. ಇದನ್ನು ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ತಿನ್ನಿ. ಮೂರನೆಯ ಬೀಜ ಸಾದಾ ಪಿಸ್ತಾ. ಪಿಸ್ತಾದಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಬಹಳ ಚೆನ್ನಾಗಿದ್ದು ಇದು ದೇಹದಿಂದ ಹೆಚ್ಚುವರಿ ಉಪ್ಪನ್ನು ಹೊರಹಾಕಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪು ಸಹಿತ ಪಿಸ್ತಾವನ್ನು ಮರೆತು ಸಹ ತಿನ್ನಬೇಡಿ. ಯಾವಾಗಲೂ ಉಪ್ಪಿಲ್ಲದ ಸಾದಾ ಪಿಸ್ತಾವನ್ನೇ ತಿನ್ನಿ. ನಿಯಮ ಸಂಖ್ಯೆ 3, ಬಿಳಿ ಶತ್ರುಗಳಿಂದ ದೂರವಿರಿ. ವೃದ್ಧಾಪ್ಯದಲ್ಲಿ ನಮ್ಮ ದೇಹದ 3 ಅತಿ ದೊಡ್ಡ ಶತ್ರುಗಳಿವೆ. ಆಯುರ್ವೇದದಲ್ಲಿ ಇವುಗಳನ್ನು 3 ಬಿಳಿ ವಿಷಗಳೆಂದು ಕರೆಯಲಾಗುತ್ತದೆ. ಬಿಳಿ ಉಪ್ಪು, ಬಿಳಿ ಸಕ್ಕರೆ ಮತ್ತು ಮೈದಾ. ಮೊದಲನೆಯದು ಬಿಳಿ ಉಪ್ಪು. ಇದು ದೇಹದ ನರಗಳಲ್ಲಿ ನೀರನ್ನು ತಡೆಹಿಡಿಯುತ್ತದೆ. ಇದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಮತ್ತು ಕಾಲುಗಳು ಹಾಗೂ ಮೊಣಕಾಲುಗಳಲ್ಲಿ ಊತ ಬರತೊಡಗುತ್ತದೆ. ಇದಕ್ಕಾಗಿ ಇಂದಿನಿಂದಲೇ ನಿಮ್ಮ ಮನೆಯಲ್ಲಿ ಸೈಂಧವ ಲವಣ ಅಂದರೆ ಕಲ್ಲು ಉಪ್ಪನ್ನು ಬಳಸಲು ಆರಂಭಿಸಿ. ಎರಡನೆಯದು ಬಿಳಿ ಸಕ್ಕರೆ. ಇದು ನಿಮ್ಮ ಉಳಿದಿರುವ ರೋಗ ನಿರೋಧಕ ಶಕ್ತಿಯನ್ನು ಅರ್ಧಕ್ಕಿಳಿಸುತ್ತದೆ ಮತ್ತು ಕೀಲುಗಳ ನೋವನ್ನು ಕೆರಳಿಸುತ್ತದೆ. ನಿಮಗೆ ಸಿಹಿ ಇಷ್ಟವಿದ್ದರೆ ಸಕ್ಕರೆಯ ಬದಲು ಮಿತವಾದ ಪ್ರಮಾಣದಲ್ಲಿ ಹಳೆಯ ಬೆಲ್ಲ ಅಥವಾ ದೇಸಿ ಖಾಂಡ್ಸಾರಿ ಬಳಸಿ. 3. ಮೈದಾ. ಮೈದಾದಿಂದ ಮಾಡಿದ ವಸ್ತುಗಳಾದ ಬಿಸ್ಕೆಟ್, ಬ್ರೆಡ್ ಅಥವಾ ಸಮೋಸಾಗಳು ಕರುಳುಗಳಲ್ಲಿ ಅಂಟಿನಂತೆ ಅಂಟಿಕೊಳ್ಳುತ್ತವೆ. 60ರ ನಂತರ ಕರುಳುಗಳ ಚಲನೆ ನಿಧಾನವಾಗುತ್ತದೆ. ಇದರಿಂದ ಮೈದಾ ಭೀಕರ ಮಲಬದ್ಧತೆಗೆ ಕಾರಣವಾಗಬಹುದು. ಯಾವಾಗಲೂ ಹೊಟ್ಟು ಸಹಿತ ದಪ್ಪ ಧಾನ್ಯದ ಹಿಟ್ಟಿನ ರೊಟ್ಟಿಗಳನ್ನೇ ತಿನ್ನಿ. ನಿಯಮ ಸಂಖ್ಯೆ 4, ಭಾರೀ ಆಹಾರ ತ್ಯಜಿಸಿ. ಸುಲಭ ಜೀರ್ಣವಾಗುವ ಆಹಾರ ಸೇವಿಸಿ. 60 ವರ್ಷ ದಾಟಿದ ನಂತರ ನಮ್ಮ ದೇಹದ ಚಯಾಪಚಯ ಅಂದರೆ ಆಹಾರ ಜೀರ್ಣಿಸುವ ವೇಗ ಬಹಳ ನಿಧಾನವಾಗುತ್ತದೆ. ಕಡಿಮೆ ವಯಸ್ಸಿನಲ್ಲಿ ನೀವು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತಿದ್ದ ಆಹಾರ ಈಗ ನಿಮ್ಮ ಹೊಟ್ಟೆಗೆ ಭಾರವಾಗುತ್ತದೆ. ಆದ್ದರಿಂದ ಭಾರೀ ಎಣ್ಣೆಯುಕ್ತ ಮತ್ತು ಖಾರ ಮಸಾಲೆಯುಕ್ತ ವಸ್ತುಗಳಿಂದ ಸಂಪೂರ್ಣವಾಗಿ ದೂರವಿರಿ. ನಿಮ್ಮ ತಟ್ಟೆಯಲ್ಲಿ ಜೀರ್ಣಿಸಿಕೊಳ್ಳಲು ಅತ್ಯಂತ ಹಗೂರವಾದ ವಸ್ತುಗಳನ್ನು ಸೇರಿಸಿಕೊಳ್ಳಿ. ಉದಾಹರಣೆಗೆ ಹೆಸರುಬೇಳೆ ಕಿಚಡಿ, ಗಂಜಿ, ಬೇಯಿಸಿದ ಅಥವಾ ಆವಿಯಲ್ಲಿ ಬೇಯಿಸಿದ ತರಕಾರಿಗಳು. ವಿಶೇಷವಾಗಿ ರಾತ್ರಿಯ ಊಟ ತೀರಾ ಹಗೂರವಾಗಿರಬೇಕು. ಉದಾಹರಣೆಗೆ ಸೂಪ್ ಅಥವಾ ತೆಳುವಾದ ಕಿಚಡಿ. ಮಲಗುವ ಮುನ್ನ ಕನಿಷ್ಠ 2 ರಿಂದ 3 ಗಂಟೆ ಮೊದಲೇ ರಾತ್ರಿ ಊಟ ಮುಗಿಸಬೇಕು. ಇದರಿಂದ ನಿದ್ರೆಯ ಸಮಯದಲ್ಲಿ ಹೊಟ್ಟೆ ಮತ್ತು ಹೃದಯದ ಮೇಲೆ ಯಾವುದೇ ಹೆಚ್ಚುವರಿ ಒತ್ತಡ ಬೀಳುವುದಿಲ್ಲ. ನಿಯಮ ಸಂಖ್ಯೆ 5, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮತೋಲನ. ವೃದ್ಧಾಪ್ಯದಲ್ಲಿ ಮೂಳೆಗಳು ದುರ್ಬಲವಾಗುವುದು ಸಾಮಾನ್ಯ ಸಮಸ್ಯೆ. ಜನರು ವೈದ್ಯರ ಬಳಿ ಹೋಗಿ ದುಬಾರಿ ಮಾತ್ರೆಗಳನ್ನು ತಿನ್ನಲು ಆರಂಭಿಸುತ್ತಾರೆ. ಆದರೆ ವಿಜ್ಞಾನ ಹೇಳುತ್ತದೆ, ನಿಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ ಡಿ ಇಲ್ಲದಿದ್ದರೆ ನಿಮ್ಮ ದೇಹ ಆ ಕ್ಯಾಲ್ಸಿಯಂ ಅನ್ನು ಎಂದಿಗೂ ಹೀರಿಕೊಳ್ಳಲಾರದು. ಆ ಕ್ಯಾಲ್ಸಿಯಂ ಮಲ-ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ. ವಿಟಮಿನ್ ಡಿಯ ಅತಿ ದೊಡ್ಡ ಮತ್ತು ಉಚಿತ ಮೂಲ ಸೂರ್ಯನ ಕಿರಣಗಳು. ಪ್ರತಿದಿನ ಬೆಳಗಿನ ಮೃದುವಾದ ಬಿಸಿಲಿನಲ್ಲಿ 15 ರಿಂದ 20 ನಿಮಿಷ ಕುಳಿತುಕೊಳ್ಳಿ. ಈ ಬಿಸಿಲು ನಿಮ್ಮ ಮೂಳೆಗಳನ್ನು ಒಳಗಿನಿಂದ ಬಲಪಡಿಸುತ್ತದೆ ಮತ್ತು ನಿಮಗೆ ಯಾವುದೇ ಬಾಹ್ಯ ಸಪ್ಲಿಮೆಂಟ್ ಅಗತ್ಯ ಬರುವುದಿಲ್ಲ. ನಿಯಮ ಸಂಖ್ಯೆ 7, ಹಸಿರು ಎಲೆ ತರಕಾರಿಗಳ ಬದಲು ಬಳ್ಳಿ ತರಕಾರಿಗಳು. ಸಾಮಾನ್ಯವಾಗಿ ಹಸಿರು ಎಲೆ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಾವು ಕೇಳುತ್ತೇವೆ. ಅದು ನಿಜವೂ ಹೌದು. ಆದರೆ ಹವಾಮಾನ ಬದಲಾದಂತೆ, ವಿಶೇಷವಾಗಿ ಮಳೆಗಾಲದ ಈ ದಿನಗಳಲ್ಲಿ ಈ ತರಕಾರಿಗಳಲ್ಲಿ ಹುಳುಗಳು ಮತ್ತು ಬ್ಯಾಕ್ಟೀರಿಯಾಗಳು ಬಹಳ ವೇಗವಾಗಿ ಬೆಳೆಯುತ್ತವೆ. ಇದು ದುರ್ಬಲ ಜೀರ್ಣಾಂಗ ವ್ಯವಸ್ಥೆಯನ್ನು ಅಸ್ವಸ್ಥಗೊಳಿಸಬಹುದು. ಆದ್ದರಿಂದ ಇಡೀ ವಯಸ್ಸಿನಲ್ಲಿ ಅತಿ ಸುರಕ್ಷಿತ ತರಕಾರಿಗಳೆಂದರೆ ಬಳ್ಳಿಗಳ ಮೇಲೆ ಬೆಳೆಯುವಂಥವು. ಉದಾಹರಣೆಗೆ ಸೋರೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಮತ್ತು ಟಿಂಡ.
ಈ ತರಕಾರಿಗಳು ನೀರಿನಿಂದ ಸಮೃದ್ಧವಾಗಿದ್ದು ಜೀರ್ಣಿಸಿಕೊಳ್ಳಲು ಹಗೂರವಾಗಿದ್ದು ಹೊಟ್ಟೆಯನ್ನು ಶಾಂತವಾಗಿಡುತ್ತವೆ. ಇದರ ಜೊತೆಗೆ ಹಣ್ಣುಗಳ ರಸ ಕುಡಿಯುವ ಬದಲು ನೇರವಾಗಿ ತಾಜಾ ಋತುಮಾನದ ಹಣ್ಣುಗಳಾದ ಪಪಾಯಿ ಅಥವಾ ಸೇಬನ್ನು ಜಗಿದು ತಿನ್ನಿ. ಇದರಿಂದ ದೇಹಕ್ಕೆ ಸಾಕಷ್ಟು ನೀರಿನಂಶ ಸಿಗುತ್ತದೆ. ನಿಯಮ ಸಂಖ್ಯೆ 8. ರಾತ್ರಿಯ ಸ್ವರ್ಣ ಪಾನೀಯ ಅಂದರೆ ಅರಿಶಿನ ಹಾಲು. ಪ್ರತಿ ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ 1/4 ಚಮಚ ಅರಿಶಿನ ಬೆರೆಸಿ ಕುಡಿಯುವುದು ಬಹಳ ಪ್ರಯೋಜನಕಾರಿ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶವಿದ್ದು ಇದು ಒಂದು ನೈಸರ್ಗಿಕ ನೋವು ನಿವಾರಕ. 60ರ ನಂತರ ದೇಹದಲ್ಲಿ ಉಂಟಾಗುವ ಎಲ್ಲ ರೀತಿಯ ಮೈ ಕೈ ನೋವು, ಸ್ನಾಯುಗಳ ಸೆಳೆತ ಮತ್ತು ಕೀಲುಗಳ ಊತವನ್ನು ಈ ಹಾಲು ರಾತ್ರಿಯಲ್ಲೇ ಗುಣಪಡಿಸುತ್ತದೆ. ಜೊತೆಗೆ ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಎಷ್ಟು ಬಲಪಡಿಸುತ್ತದೆ ಎಂದರೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಸೋಂಕುಗಳು ನಿಮ್ಮಿಂದ ಬಹುದೂರ ಇರುತ್ತವೆ. ನಿಯಮ ಸಂಖ್ಯೆ 9. ಶಾಂತ ಮನಸ್ಸಿನಿಂದ ಕುಳಿತು ಊಟ ಮಾಡುವ ನಿಯಮ. ಏನನ್ನು ತಿನ್ನಬೇಕು ಎಂಬುವುದು ಎಷ್ಟು ಮುಖ್ಯವೋ ಹೇಗೆ ಊಟ ಮಾಡಬೇಕು ಎಂಬುವುದನ್ನು ತಿಳಿಯುವುದು ಅಷ್ಟೇ ಮುಖ್ಯ. ಆಯುರ್ವೇದದ ಪ್ರಕಾರ ಊಟವನ್ನು ಯಾವಾಗಲೂ ಆರಾಮವಾಗಿ ಕುಳಿತು ಸಂಪೂರ್ಣ ಶಾಂತ ಮನಸ್ಸಿನಿಂದ ಮಾಡಬೇಕು. ನೀವು ಊಟ ಮಾಡುವಾಗ ಟಿವಿ ನೋಡಿದರೆ, ಮೊಬೈಲ್ ಬಳಸಿದರೆ ಅಥವಾ ಮನಸ್ಸಿನಲ್ಲಿ ಚಿಂತೆ ಇಟ್ಟುಕೊಂಡರೆ ನಿಮ್ಮ ಹೊಟ್ಟೆ ಜೀರ್ಣರಸಗಳ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ. ಆಹಾರವನ್ನು ಯಾವಾಗಲೂ ದೇವರ ಪ್ರಸಾದವೆಂದು ಭಾವಿಸಿ ಶಾಂತ ಮನಸ್ಸಿನಿಂದ ತಿನ್ನಿ ಮತ್ತು ಪ್ರತಿ ತುತ್ತನ್ನು ಕನಿಷ್ಠ 32 ಬಾರಿ ಜಗಿದು ತಿನ್ನಿ. ಇದರಿಂದ ಅದು ಸುಲಭವಾಗಿ ಜೀರ್ಣವಾಗುತ್ತದೆ. ನಿಯಮ ಸಂಖ್ಯೆ 10. ಹಸುವಿಗಿಂತ ಸ್ವಲ್ಪ ಕಡಿಮೆ ತಿನ್ನುವ ಸಂಕಲ್ಪ. ಮನೆಗಳಲ್ಲಿ ಸಾಮಾನ್ಯವಾಗಿ ವೃದ್ಧರನ್ನು ದುರ್ಬಲವಾಗಿ ಕಂಡು ದೇಹಕ್ಕೆ ಶಕ್ತಿ ಬರಲಿ ಎಂದು ಅವರಿಗೆ ಹೆಚ್ಚು ತಿನ್ನಲು ಹೇಳುತ್ತಾರೆ. ಆದರೆ ಇದು ಬಹಳ ದೊಡ್ಡ ತಪ್ಪು. ವೃದ್ಧಾಪ್ಯದಲ್ಲಿ ಕಡಿಮೆ ತಿನ್ನುವುದು ಮತ್ತು ಸರಿಯಾಗಿ ತಿನ್ನುವುದೇ ದೀರ್ಘಾಯುಷ್ಯದ ನಿಜವಾದ ರಹಸ್ಯ. ಹಸಿವು ಇಲ್ಲದಿದ್ದರೂ ಬಲವಂತವಾಗಿ ತಿಂದಾಗ ಆಹಾರ ಜೀರ್ಣವಾಗುವ ಬದಲು ಹೊಟ್ಟೆಯಲ್ಲಿ ಕೊಳೆಯಲು ಆರಂಭಿಸುತ್ತದೆ. ಯಾವಾಗಲೂ ನಿಮ್ಮ ಹಸುವಿಗಿಂತ 1 ರೊಟ್ಟಿ ಕಡಿಮೆ ತಿನ್ನಿ. ಇದರಿಂದ ಹೊಟ್ಟೆಯಲ್ಲಿ ಗಾಳಿ ಮತ್ತು ಜೀರ್ಣರಸಗಳ ಚಲನೆಗೆ ಸ್ಥಳ ಉಳಿಯುತ್ತದೆ. ಸಾರಾಂಶ: ನನ್ನ ಪ್ರೀತಿಯ ಸ್ನೇಹಿತರೆ, 60 ವರ್ಷ ದಾಟುವುದೆಂದರೆ ನಿಮ್ಮ ದೇಹ ದುರ್ಬಲವಾಗಿದೆ ಎಂದು ಅರ್ಥವಲ್ಲವೇ ಅಲ್ಲ. ವೃದ್ಧಾಪ್ಯ ಯಾವುದೇ ಕಾಯಿಲೆ ಅಲ್ಲ. ಇದು ಜೀವನದ ಅತ್ಯಂತ ಪ್ರೌಢ ಮತ್ತು ಸುಂದರವಾದ ಹಂತ. ನಾವು ಇಂದಿನಿಂದಲೇ ನಮ್ಮ ತಟ್ಟೆಯಿಂದ ದೇಹವನ್ನು ಒಳಗಿನಿಂದ ಟೊಳ್ಳುಗೊಳಿಸುತ್ತಿರುವ ಆ ತಪ್ಪು ವಸ್ತುಗಳನ್ನು ತೆಗೆದುಹಾಕಿ ಈ 10 ಅಮೃತ ನಿಯಮಗಳನ್ನು ಅಳವಡಿಸಿಕೊಂಡರೆ ನಮ್ಮ ದೇಹ 80 ವರ್ಷದಲ್ಲಿಯೂ ಆರೋಗ್ಯವಾಗಿರಬಹುದು. ಆಸ್ಪತ್ರೆಗಳನ್ನು ಸುತ್ತಾಟಕ್ಕಿಂತ, ದುಡ್ಡು ಖರ್ಚು ಮಾಡುವುದಕ್ಕಿಂತ ಇಂದಿನಿಂದಲೇ ನಮ್ಮ ಅಡುಗೆ ಮನೆಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಳ್ಳುವುದು ಬಹಳ ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರೂ ಕೂಡ ಆರೋಗ್ಯವಾಗಿರಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.